ಹೆಲೋ ಎವ್ರಿವನ್. ನಾನು ಈ ದಿವಸ ಆರಿ ವರ್ಕ್ ಮಾಡ್ತಾಯಿದ್ದೀನಿ ನನ್ನದು ಬ್ಲೌಸ್ಗೆ. ಸೊ ಈ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಆಗಿದೆ. ಇದಕ್ಕೆ ಗೋಲ್ಡನ್ ಬೀಡ್ಸ್ ಬೇಕು, ಸಣ್ಣ ಸೈಜು, ಆ್ಯಂಡ್ ಸೂಜಿ ದಾರ ಬೇಕಾಗುತ್ತೆ. ಸೊ ಫಸ್ಟು ಒಂದು ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು ಸೂಜಿಲಿ. ಅದಾದ ನಂತರ ತಿರ್ಗಾ ಸೂಜಿಗೆ 7 ಬೀಡ್ಸು ಹಾಕ್ಕೊಂಡು ಮತ್ತು ಅದನ್ನು ಒಂದು ಸೈಡು ಒಳಗೆ ಹಾಕಿಬಿಟ್ಟು ಸೂಜಿಯಿಂದ ಅದಕ್ಕೆ ಪುನಃ ಎಲ್ಲ ಗ್ಯಾಪ್ ಇರುತ್ತಲ್ಲ ಅಲ್ಲೆಲ್ಲ ಒಂದೊಂದು ಸ್ಟಿಚ್ ಹಾಕಬೇಕಾಗತ್ತೆ. ಸೊ ದಟ್ ಅದು ಬಿಚ್ಕೊಳ್ಳಲ್ಲ, ಬಿಗಿಯಾಗಿರುತ್ತೆ. ನೀವು ವಾಶ್ ಮಾಡಿದ್ರೂ ಅದು ಬಿಚ್ಕೊಳ್ಳಲ್ಲ. ಮತ್ತು ನಾನು ಇದು ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸು, ಸೊ ಪ್ಲೈನಾಗಿತ್ತಲ್ಲ ಅಂತ ನಾನೇ ಡಿಸೈನ್ ಮಾಡಿದ್ದು. ಫಿನಿಶಿಂಗ್ ಆದಮೇಲೆ ನೋಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಡಿಸೈನ್ಸು ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಅಲ್ಲಿವರೆಗೂ ನೀವು ಇದು ಟ್ರೈ ಮಾಡಿ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಇದರಲ್ಲಿ ತುಂಬ ಬೀಡ್ಸ್ ವರ್ಕು ಮತ್ತು ಉಲ್ಲನಲ್ಲೂ ಡಿಸೈನ್ ಮಾಡ್ಬೋದು ಬ್ಲೌಸ್ಗೆ. ಆ ಥರ ಬೇರೆ ಬೇರೆ ಸ್ಟಿಚ್ಚಿಂಗು ಮತ್ತು ಗಮ್ ಹಾಕಿ ಅಂಟಿಸ್ತೀವಲ್ಲ ಆ ಥರ ಬೀಡ್ ವರ್ಕ್ಸು ಎಲ್ಲನೂ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ಶ್ರೀ ಕೃಷ್ಣ. ಆ್ಯಕ್ಚುಲಿ ಔಟ್ಸೈಡೆಲ್ಲ ಇದು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಅಮೌಂಟ್ ಕೇಳ್ತಾರೆ. ಸಿಂಪಲ್ ಡಿಸೈನ್ಗೆ ಅರೌಂಡ್ 500ಇಂದ ಸ್ಟಾರ್ಟಿಂಗ್ ಅಂತ ಕಾಣುತ್ತೆ. ಮತ್ತು ನಾವು ಮಾಡೋದು ಟೈಟಾಗಿರುತ್ತೆ, ನಮ್ಮ ಇದಕ್ಕೆ ನೀಟಾಗಿ ಮಾಡ್ಕೋಬೋದು. ಸೊ ಸ್ಟಿಚ್ ಆದ ನಂತರ ನೀವು ಇನ್ಸೈಡ್ ಬ್ಲೌಸ್ ಒಳಗಡೆ ಜಾಗದಲ್ಲಿ ಒಂದು ಟೈಟಾಗಿ ಗಂಟು ಹಾಕಬೇಕು. 2 ಸತಿ ಸೂಜಿಯಲ್ಲಿ ತಗೊಂಡು ಈಗ ನಾನು ಮಾಡಿದ ಥರ ಮಾಡಬೇಕಾಗತ್ತೆ. ಈಗ ನೋಡಿ ಫಿನಿಶಿಂಗ್ ಆಗಿದೆ. ಸೊ ಸ್ಲೀವಿಗೆ ಮಾಡಿದ್ದೀನಿ, ಸ್ವಲ್ಪ ಬ್ಯಾಕ್ ಸೈಡ್ ಪೋರ್ಷನ್ಗೂ ಡಿಸೈನ್ ಬಂದಿದೆ. ಸೊ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.